ಆತ್ಮ ಸಂಶೋಧನೆ ಅಂತ ಬೋರ್ಡ್ ಇದೆಯಲ್ಲ, ಏನು ಮಾಡಿಸ್ತೀರಾ ಅಲ್ಲಿ? ಧ್ಯಾನ ಮಾಡಿಸ್ತೀರಾ? ಏನು ಮಾಡಿಸ್ತೀರಾ? ಇದೊಂದು ಬೆಸ್ಟ್ ಪ್ರಶ್ನೆ. ಇದು ಕಷ್ಟದ ಪ್ರಶ್ನೆ. ಇದನ್ನು ನಿಮ್ಗೇನಾದ್ರೂ ಬೇಸರ ಆದರೆ, ಏನಾರಾದರೆ ನೀವು ಫಸ್ಟು ಬೇರೆಯವ್ರನ್ನ ಬೈಬೇಡಿ ಅಂತ ಹೇಳ್ತೀವಿ. ಅಂದರೆ ಬೇರೆಯವ್ರದ ಕಾರಣ ಅಲ್ಲ, ಬೇರೆಯವ್ರನ್ನ ಬೈಯೋಕ್ಕಿಂತ ನಿಮ್ಮನ್ನು ನೀವೇ ಬೈಕೊಳ್ಳಿ. ಅಂದರೆ ಬೈಕೊಳ್ತಾನೇ ಇರೋದಲ್ಲ, ಬೈಕೊಂಡು ನೋಡಿ ನಿಮ್ಮನ್ನು. ಆವಾಗ ನೀವು ನಿಮ್ಮನ್ನು ಬೈಕೊಳ್ಳೋದು ನಿಲ್ಲಿಸ್ತೀರಾ. ನಾನು ಎಷ್ಟರ ಮಟ್ಟಿಗೆ ಜವಾಬ್ದಾರಿಯಿಂದ ಭಾಗವಹಿಸ್ತಾ ಇದ್ದೀನಿ, ನಾನು ಮಿಸ್ ಮಾಡಿಕೊಂಡ್ರು ಸ್ಕಿಲ್ಗಳೆಲ್ಲ ಏನು, ನಾನು ಯಾವ ರೀತಿ ಗಮನ ಕೊಡ್ತಾ ಇದ್ದೀನಿ, ನನಗೆ ನನ್ನ ಬೆಳವಣಿಗೆ ಆಗ್ತಾ ಇದೆಯಾ, ಆಗಿಲ್ಲದೆ ಇದ್ದರೆ ಯಾಕೆ ಆಗಿಲ್ಲ, ಯಾವ ಭಾಗ ನನ್ನ ಜೀವನದಲ್ಲಿ ಪರಿಪೂರ್ಣವಾಗಿಲ್ಲ, ಯಾವುದು ನನ್ನನ್ನು ಇನ್ಕಂಪ್ಲೀಟ್ ಮಾಡಿರೋದು, ಏನು ಮಾಡಿದ್ರೆ ನಾನು ಕಂಪ್ಲೀಟ್ ಆಗ್ತೀನಿ. ಬೇರೆಯವ್ರು ಈ ಥರ ನಾವು ಯೋಚನೆ ಮಾಡ್ತೀವಿ. ನಾನು ಯಾವ ಪಾತ್ರ ಮಾಡ್ತಾ ಇದ್ದೀನಿ, ಆ ಪಾತ್ರ ಮಾಡೋಕ್ಕೆ ಬಂದಿದ್ದೀನಿ, ಆ ಪಾತ್ರದಲ್ಲಿ ಕರ್ಮ ಕಳೆದಿದೆಯಾ, ಆ ಪಾತ್ರನ ನಾನು ಪೂರ್ತಿ ಮಾಡ್ತಾ ಇದ್ದೀನಾ, ಅಥವಾ ಅದರಲ್ಲಿ ಏನಾದ್ರು ಬೆಳವಣಿಗೆ ಇಲ್ಲದೆ, ವಿಕಾಸ ಇಲ್ಲದೆ ಆ ಪಾತ್ರದಲ್ಲಿ ಪುನಃ ನಾನು ಕರ್ಮ ಕಟ್ಕೊಳ್ತಾ ಇದ್ದೀನಾ, ಇದೆಲ್ಲನೂ ನಮಗೆ ಅರಿವಾಗತ್ತಲ್ಲ, ಇದು ಸಾಕು ನಿಮ್ಮನ್ನು ಪರಿವರ್ತನೆ ಮಾಡೋಕ್ಕೆ. ಇದು ಕಾನ್ಸ್ಟೆಂಟ್ ಆಗ್ತಾ ಇರುತ್ತೆ, ಕಾನ್ಸ್ಟೆಂಟ್ ಪರಿವರ್ತನೆ ಆಗ್ತಾ ಇರುತ್ತೆ, ಇದಕ್ಕೆ ಎಂಡೇ ಇಲ್ಲ.